ಈ ಮಿಡಲ್ ಕ್ಲಾಸ್ ಲೈಫ್ ಹೆಂಗಂತಂದರೆ ಒಂಥರ ಸ್ಯಾಂಡ್ವಿಚ್ ಇದ್ದಂಗೆ. ಸೊ ಮೇಲ್ಗಡೆನೂ ಬ್ರೆಡ್ ಇರುತ್ತೆ, ಕೆಳಗಡೆನೂ ಬ್ರೆಡ್ ಇರುತ್ತೆ, ಮಧ್ಯ ಮಾತ್ರ ಖಾರ ಇರುತ್ತೆ. ಅದೇ ರೀತಿಯಾಗಿ ಈ ಜಗತ್ತಿನಲ್ಲಿ ಒಂದು ಕಡೆಯಿಂದ ಶ್ರೀಮಂತರು ಇರ್ತಾರೆ, ಇನ್ನೊಂದು ಕಡೆಯಿಂದ ಬಡವರು ಇರ್ತಾರೆ. ಇವರಿಬ್ಬರು ಆರಾಮಾಗಿ ಲೈಫನ್ನು ಲೀಡ್ ಮಾಡ್ತಿರ್ತಾರೆ. ಉದಾಹರಣೆಗೆ ಶ್ರೀಮಂತರು ಸಾಕಷ್ಟು ಹಣ ಸಂಪಾದನೆ ಮಾಡಿರ್ತಾರೆ, ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ಕುಟುಂಬದ ಜೊತೆ ಚೆನ್ನಾಗಿ ಲೈಫನ್ನು ಈಸಿಯಾಗಿ ಲೀಡ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಬಡವರು, ಸೊ ಅವ್ರು ಎಷ್ಟು ದುಡಿತಾರೆ, ಎಷ್ಟು ಅರ್ನಿಂಗ್ಸ್ ಇರುತ್ತೆ, ಸೊ ಊಟ ಹೊಟ್ಟೆಗೆ ಬಟ್ಟೆಗೆ ಸಮ ಮಾಡಿಕೊಂಡು ಆರಾಮಾಗಿ ಲೈಫನ್ನು ಲೀಡ್ ಮಾಡ್ತಿರ್ತಾರೆ. ಆದರೆ ಮಿಡಲ್ ಕ್ಲಾಸ್ ಜನಗಳು ಹೆಂಗಂತಂದರೆ ಈ ಕಡೆ ಮೇಲ್ಗಡೆನೂ ಹೋಗೋಕ್ಕಾಗದೆ, ಈ ಕಡೆ ಕೆಳಗಡೆನೂ ಹೋಗೋಕ್ಕಾಗದೆ ಮಧ್ಯದಲ್ಲೇ ಒದ್ದಾಡ್ತಿರ್ತಾರೆ. ಈ ಮಿಡಲ್ ಕ್ಲಾಸ್ ಜನಗಳ ವಿಶೇಷತೆ ಏನಂತಂದರೆ ಇವ್ರಿಗೆ ಆಸೆ ಜಾಸ್ತಿ, ಅರ್ನಿಂಗ್ಸ್ ಕಮ್ಮಿ. ಸೊ ಇವರ ಇನ್ನೊಂದು ವಿಶೇಷತೆ ಏನಂತಂದರೆ ದೇ ಆರ್ ದ ಲೈಫ್ ಟೈಮ್ EMI ಪೇಯರ್ಸ್. ಒಂದು ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಒಂದು ಮೊಬೈಲ್ ತೊಗೋಬೇಕು, ಅಥವಾ ಒಂದು ಮನೆ ಕಟ್ಟಬೇಕು, ಪ್ರತಿಯೊಂದಕ್ಕೂ ಕೂಡ EMI ಕಟ್ಟಿದ್ದು, EMI ಉಜ್ಜಿದ್ದು, ಲೈಫ್ ಟೈಮ್ EMI ಪೇಯರ್ಸ್. ಸೊ ಈ EMI ಟ್ರ್ಯಾಪಿಂದಾಗಿ ಇವರ ಎಂಟೈರ್ ಲೈಫು ಸ್ಟ್ರಗಲ್ ಮಾಡ್ತಾನೆ ಹೋಗ್ತಿರ್ತಾರೆ. ಈ ಕಡೆ 6ಕ್ಕೂ ಹೋಗೋಕ್ಕಾಗದೆ, ಈ ಕಡೆ 3ಕ್ಕೂ ಹೋಗೋಕ್ಕಾಗದೆ, ಈ ಕಡೆ ಶ್ರೀಮಂತರು ಆಗದೆ, ಈ ಕಡೆ ಬಡವರು ಆಗದೆ, ಮಧ್ಯದಲ್ಲೇ ಲೈಫ್ ಲಾಂಗ್ ಸ್ಟ್ರಗಲ್ ಮಾಡ್ತಿರ್ತಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮಿಡಲ್ ಕ್ಲಾಸ್ ಜನಗಳು ಯಾವೆಲ್ಲ EMI ಟ್ರ್ಯಾಪ್ಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ, ಫಿನಾನ್ಷಿಯಲಿ ಯಾವ ರೀತಿ ಸ್ಟ್ರಗಲ್ ಮಾಡ್ತಿರ್ತಾರೆ ಅನ್ನೋದನ್ನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲೇದು ಬಂದ್ಬಿಟ್ಟು ಎಕ್ಸ್ಪೆನ್ಸಿವ್ ಮೊಬೈಲ್. ಸ್ನೇಹಿತರೆ, ಸೊ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಒಬ್ಬ ಹುಡುಗನಿಂದ ಮುದುಕನವರೆಗೂ ಈಗ ಮೊಬೈಲ್ ಬೇಕೇ ಬೇಕು. ಅಷ್ಟು ಮೊಬೈಲ್ ಅನ್ನೋದು ನೆಸಸರಿ ಆಗಿದೆ. ಆದರೆ ಎಕ್ಸ್ಪೆನ್ಸಿವ್ ಮೊಬೈಲ್ಗಳು ನಮಗೆ ಬೇಕಾಗಿಲ್ಲ. ಸೊ ಇವಾಗ ಮಿಡಲ್ ಕ್ಲಾಸ್ ಜನಗಳು ಏನು ಮಾಡ್ತಾರೆ ಅಂತಂದರೆ ಇವರ ಅರ್ನಿಂಗ್ಸೇ ಒಂದು 20,000 to 30,000 ರೂಪಾಯಿ ಇರುತ್ತೆ. ಅದು ಇವರು ಮೊಬೈಲ್ ತೊಗೊಳ್ಳೋದೆಷ್ಟು 1 ಲಕ್ಷ 2 ಲಕ್ಷ ಮೊಬೈಲ್ಗಳನ್ನು ತೊಗೋತಾರೆ. ಇವ್ರಿಗೆ ನಾರ್ಮಲ್ ಮೊಬೈಲ್ ಫೋನ್ ಆದರೆ ಸಾಕಾಗಲ್ಲ, ಇವರಿಗೆ ಐಫೋನೇ ಬೇಕು. ಸೊ ನಮಗೆ ಅರ್ನಿಂಗ್ಸೇ ಜಾಸ್ತಿ ಇಲ್ಲ ಅಂತಂದರೆ ಐಫೋನ್ ನಮ್ಗೆ ಯಾಕೆ ಬೇಕು? ಸೊ ಈ ಐಫೋನ್ಗಳನ್ನು ಅಥವಾ ಎಕ್ಸ್ಪೆನ್ಸಿವ್ ಮೊಬೈಲ್ಗಳನ್ನು ಯಾವ ರೀತಿ ತೊಗೊತಾರಂತಂದರೆ EMI ಮೂಲಕ ತೊಗೋತಾರೆ. ಅದನ್ನು 1 ವರ್ಷ 2 ವರ್ಷ EMI ಹಾಕ್ತಾರೆ. ಸೊ ನಿಮ್ಮ ಅರ್ನಿಂಗ್ಸೇ ಒಂದು 20,000-30,000 ರೂಪಾಯಿ ಇರುತ್ತೆ. ಅದರಲ್ಲಿ ಒಂದು 10,000 15,000 ರೂಪಾಯಿ EMIಗೆ ಹೋಗ್ಬಿಟ್ರೆ ಇನ್ನು ಲೈಫನ್ನು ನೀವು ಯಾವ ರೀತಿ ಲೀಡ್ ಮಾಡ್ತೀರಾ? ಸೊ ಫರ್ದರ್ ನಿಮ್ಮ ಎಕ್ಸ್ಪೆನ್ಸಿವ್ಗಳನ್ನು ನೀವು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ನಾನು ಐಫೋನ್ ತೊಗೊಳ್ಳೋದು ತಪ್ಪಂತ ಹೇಳ್ತಾ ಇಲ್ಲ. ಫಸ್ಟು ನಿಮ್ಮ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ಳಿ. ಅದನ್ನು ಆಫರ್ಡ್ ಮಾಡುವಂಥ ಸಿಚುವೇಶನ್ಸ್ಗೆ ನೀವು ಬಂದಾದಮೇಲೆ ಐಫೋನನ್ನು ಖರೀದಿ ಮಾಡ್ಕೊಳ್ಳಿ. ಸೊ ನಿಮಗೆ ಅರ್ನಿಂಗ್ಸೇ ಇನ್ನೂ ಇಲ್ಲ, ಅದನ್ನು ಆಫರ್ಡ್ ಮಾಡುವಂಥ ಶಕ್ತಿನೇ ಇಲ್ಲ ಅಂತಂದರೆ ಐಫೋನು ಅಥವಾ ಎಕ್ಸ್ಪೆನ್ಸಿವ್ ಮೊಬೈಲ್ ಫೋನ್ಗಳು ನಮಗೆ ಸದ್ಯಕ್ಕೆ ಬೇಕಾಗಿಲ್ಲ. ಇನ್ನು ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರಂತಂದರೆ ಮಾರ್ಕೆಟ್ನಲ್ಲಿ ಪ್ರತಿದಿನ ಹೊಸ ಮೊಬೈಲ್ಗಳು, ಹೊಸ ಬ್ರ್ಯಾಂಡ್ಗಳು ಬರ್ತಿರ್ತವೆ. ನಮ್ಮ ಹತ್ರ ಆಲ್ರೆಡಿ ಒಂದು ಚೆನ್ನಾಗಿರೋ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ರೂ ಕೂಡ ಮಾರ್ಕೆಟಲ್ಲಿ ಬಂದಿರುವಂಥ ಹೊಸ ಪ್ರಾಡಕ್ಟನ್ನು, ಹೊಸ ಬ್ರ್ಯಾಂಡೆಡ್ ಮೊಬೈಲನ್ನು ತೊಗೊಳ್ಳೋದು ನಮಗೊಂಥರ ಕ್ರೇಜ್ ಆಗಿಬಿಟ್ಟಿರುತ್ತೆ. ಯಾಕೆ ನಾವು ಈ ರೀತಿ ಮಾಡಬೇಕು? ನಮ್ಮ ಹತ್ರ ಆಲ್ರೆಡಿ ಮೊಬೈಲ್ ಚೆನ್ನಾಗಿರುತ್ತಲ್ಲ, ಇನ್ನೊಂದು ವರ್ಷ ಅಥವಾ 2 ವರ್ಷ ಬರೋ ರೀತಿ ಇರುತ್ತೆ. ಆದರೂ ಕೂಡ ಜನಗಳಿಗೆ ಹಳೆ ಮೊಬೈಲ್ನ ಸೆಲ್ ಮಾಡಿಬಿಟ್ಟು ಹೊಸ ಮೊಬೈಲನ್ನು ಮತ್ತಷ್ಟು ದುಡ್ಡು ಹಾಕ್ಬಿಟ್ಟು ತೊಗೊಳ್ಳುವಂಥ ಒಂದು ಹವ್ಯಾಸ ಇರುತ್ತೆ. ಇದು ಕೂಡ ದೊಡ್ಡ ತಪ್ಪು. ಸ್ನೇಹಿತರೆ, ಇದ್ರ ಬದಲು ನಾವೇನು ಮಾಡ್ಬೋದು ಅಂತಂದರೆ ನಮ್ಮ ಹತ್ರ ಆಲ್ರೆಡಿ ಮೊಬೈಲ್ಗಳು ಚೆನ್ನಾಗಿರುವಾಗ ಅದು ಎಷ್ಟು ದಿನ ಬರುತ್ತೆ, ಎಷ್ಟು ವರ್ಷ ಬರುತ್ತೆ, ಅಷ್ಟು ವರ್ಷ ಯೂಸ್ ಮಾಡಿ ಆಮೇಲೆ ನಮ್ಮ ಪ್ರೈಸ್ ಸೂಟ್ ಆಗುವಂಥ ಮೊಬೈಲ್ಗಳನ್ನು ತೊಗೊಂಡ್ರೆ ತುಂಬ ಉತ್ತಮ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕಾರ್. ಸ್ನೇಹಿತರೆ, ಕಾರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಎಸೆನ್ಷಿಯಲ್ ಆಗಿದೆ. ಸೊ ಪ್ರತಿಯೊಬ್ಬರಿಗೂ ಕಾರ್ ಬೇಕೇ ಬೇಕು. ಯಾಕೆ ಅಂತಂದರೆ ಕೆಲವೊಂದು ಸಲ ನಾವು ಎಂಟೈರ್ ಫ್ಯಾಮಿಲಿ ಒಂದು ಟ್ರಿಪ್ಗೆ ಹೋಗಬೇಕಾಗಿರುತ್ತೆ ಅಥವಾ ಊರಿಗೆ ಹೋಗಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಒಂದೇ ಕಾರ್ನಲ್ಲಿ ಎಲ್ಲ ಕುಟುಂಬ ಜೊತೆಗೆ ಹೋಗೋದು ಅದೊಂದು ಖುಷಿನೇ ಬೇರೆ, ಅದೊಂದು ಸಂತೋಷನೇ ಬೇರೆ. ಅದನ್ನು ಅನುಭವಿಸ್ದಾಗಲೇ ಗೊತ್ತಾಗುತ್ತೆ. ಹಾಗಂತೇಳಿ ಸೊ ನಾವು ಎಕ್ಸ್ಪೆನ್ಸಿವ್ ಕಾರ್ಗಳನ್ನು ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಅರ್ನಿಂಗ್ಸ್ಗೆ, ನಮ್ಮ ಕೆಪಾಸಿಟಿಗೆ ಸೂಟ್ ಆಗುವಂಥ ಕಾರ್ಗಳನ್ನು ನಾವು ತೊಗೋಬೇಕಾಗತ್ತೆ. ಇನ್ನು ಸುಮಾರು ಜನ ಏನು ಮಾಡ್ತಾರಂತಂದರೆ ಒಂದು ಸಲ ಅರ್ನಿಂಗ್ಸ್ ಅಂತ ಸ್ಟಾರ್ಟ್ ಮಾಡಾದಮೇಲೆ ಎಕ್ಸ್ಪೆನ್ಸಿವ್ ಕಾರ್ಗಳನ್ನು EMI ಮೂಲಕ ತೊಗೋತಾರೆ. ಅದು ದೊಡ್ಡ ತಪ್ಪು. ಸ್ನೇಹಿತರೆ, ಇಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು. ಕಾರ್ ಅನ್ನೋದು ಅಸೆಟ್ ಅಲ್ಲ, ಇದೊಂಥರ ಲಯಬಿಲಿಟಿ ಇದ್ದಂಗೆ. ಯಾಕೆ ಅಂತಂದರೆ ಕಾರಿನ ಬೆಲೆ ಪ್ರತಿ ವರ್ಷ ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ಇದರ ಮೇಂಟೆನೆನ್ಸ್ ಕಾಸ್ಟು, ರಿಪೇರ್ ಕಾಸ್ಟು, ಟೋಲ್ ಚಾರ್ಜಸ್ಸು, ಪೆಟ್ರೋಲ್ ಚಾರ್ಜಸ್ಸು ಇದೆಲ್ಲವನ್ನು ನೋಡಿದಾಗ ಕೆಲವೊಂದು ಸಲ ಎಕ್ಸ್ಪೆನ್ಸಿವ್ ಆಗುತ್ತೆ. ಆದರೆ ಇದನ್ನೆಲ್ಲ ಅಫೋರ್ಡ್ ಮಾಡುವಂಥ ಶಕ್ತಿ ನಿಮಗಿತ್ತಂತಂದರೆ ಎಸ್, ಯು ಕ್ಯಾನ್ ಟೇಕ್ ಇಟ್. ಸೊ ಸುಮಾರು ಜನರಿಗೆ ಇನ್ನೂ ಕೂಡ ಇದನ್ನು ಅಫೋರ್ಡ್ ಮಾಡುವಂಥ ಶಕ್ತಿ ಇರೋದಿಲ್ಲ. ಸೊ ಸುಮ್ಮನೆ ಎಕ್ಸ್ಪೆನ್ಸಿವ್ ಕಾರ್ಗಳನ್ನು EMI ಮೂಲಕ ತೊಗೊಂಡಾಗ ಸೊ ಲೈಫಲ್ಲಿ ಒಂದು ದೊಡ್ಡ ಟ್ರ್ಯಾಪಲ್ಲಿ ಬಿದ್ದುಬಿಟ್ಟು ಫಿನಾನ್ಷಿಯಲಿ ಸ್ಟ್ರಗಲ್ ಆಗ್ತಾ ಹೋಗ್ತಾರೆ. ಇದನ್ನೆಲ್ಲ ಅವಾಯ್ಡ್ ಮಾಡಿದ್ದೆ ಆದರೆ ಸೊ ನಿಮ್ಮ ಜೀವನನೇ ಚೆನ್ನಾಗಿರುತ್ತೆ.
ಸೊ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆದಮೇಲೆ, ನಿಮ್ಮ ಕೆಪಾಸಿಟಿ ಇನ್ಕ್ರೀಸ್ ಆದಮೇಲೆ ನೀವು ಕಾರ್ನ ತೊಗೊಳ್ಳಿ. ಅಲ್ಲಿವರೆಗೂ ಸೊ ಪಬ್ಲಿಕ್ ವೆಹಿಕಲ್ಗಳಲ್ಲಿ ಓಡಾಡಿ. ಯಾರು ನಿಮಗೆ ಬೇಡ ಅಂತಾರೆ? ಇಲ್ಲ, ನೀವು ಕಾರ್ಸ್ ತೊಗೊಳ್ಳೇಬೇಕು ಅಂತಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ತೊಗೊಳ್ಳಿ. ಕೆಲವೊಂದಿಷ್ಟು ಅಥೆಂಟಿಕೇಟೆಡ್ ಪ್ಲೇಸಸ್ಗಳಲ್ಲಿ ಸೊ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ತೊಗೊಂಡಾಗ ವರ್ತ್ ಇರುತ್ತೆ. ಉದಾಹರಣೆಗೆ ಕಾರ್ಸ್ 24 ಅಂತ ಬರುತ್ತೆ, ಮಾರುತಿ ಸುಜುಕಿ ಅವ್ರದ್ದು ಟ್ರೂ ವ್ಯಾಲ್ಯೂ ಅಂತ ಬರುತ್ತೆ. ಈ ರೀತಿ ಅಥೆಂಟಿಕೇಟೆಡ್ ಪ್ಲೇಸಸ್ಗಳಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು 1 ವರ್ಷ 2 ವರ್ಷ ಓಡಿಸಿದಂಥ ಕಾರ್ಗಳನ್ನು ಸೊ 20-25% ಡಿಸ್ಕೌಂಟಲ್ಲಿ ತೊಗೋಬೋದು. ಇದು ನಿಮಗೆ ವರ್ತ್ ಇರುತ್ತೆ. ಉದಾಹರಣೆಗೆ ನಾನೇ ಸೊ ಹೊಸ ಕಾರ್ನ ತೊಗೊಳ್ಳುವಂಥ ಕೆಪಾಸಿಟಿ ನನಗಿತ್ತು, ಅದನ್ನು ಆಫರ್ಡ್ ಮಾಡುವಂಥ ಶಕ್ತಿ ಇತ್ತು. ಆದರೂ ಕೂಡ ನಾನು ಮಾರುತಿ ಸುಜುಕಿ ಅವರ ಟ್ರೂ ವ್ಯಾಲ್ಯೂನಲ್ಲಿ 4,20,000ಕ್ಕೆ ಸೊ ಮಾರುತಿ ಸುಜುಕಿ ಆಲ್ಟೋ ಕಾರನ್ನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೀನಿ. 2 ವರ್ಷ ಓಡಿಸಿದಂಥ ಕಾರು ತುಂಬ ಚೆನ್ನಾಗಿದೆ, ಒಂಥರ ಹೊಸ ಕಾರೇ ಇದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬರ್ತ್ಡೇ ಮತ್ತು ಮ್ಯಾರೇಜಸ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬರ್ತ್ಡೇ ಮತ್ತು ಮ್ಯಾರೇಜ್ ಸಂದರ್ಭಗಳಲ್ಲಿ ಜನ ಖರ್ಚು ಮಾಡುವಂಥ ದುಡ್ಡನ್ನು ನೋಡಿದಾಗ ಕೆಲವೊಂದು ಸಲ ತಲೆ ಕೆಟ್ಟೋಗುತ್ತೆ. ಶ್ರೀಮಂತರ ಹತ್ರ ದುಡ್ಡಿರುತ್ತೆ, ಸೊ ಅವರು ಅವ್ರ ಲೆವೆಲಿಗೆ ಖರ್ಚು ಮಾಡ್ತಾರೆ. ನಾವು ಅವ್ರು ಮಾಡ್ತಾರಂಥೇಳಿ ಅವ್ರು ಮಾಡೋದನ್ನು ನೋಡಿ ನಾವು ಮಾಡೋಕ್ಕಾಗಲ್ಲ. ಯಾಕಂತಂದರೆ ನವಿಲು ಕುಣಿಯತ್ತಂತೇಳಿ ನಾವು ಕುಣಿಯೋದಕ್ಕಾಗಲ್ಲ. ಅವ್ರ ಹತ್ರ ಕೆಪಾಸಿಟಿ ಇರುತ್ತೆ, ಅವ್ರ ಹತ್ರ ಅರ್ನಿಂಗ್ಸ್ ಇರುತ್ತೆ, ಅದನ್ನೆಲ್ಲ ತಡ್ಕೊಳ್ಳುವಂಥ ಶಕ್ತಿ ಅವ್ರಿಗಿರುತ್ತೆ. ಆದರೆ ನಾವೇನು ಯೋಚನೆ ಮಾಡಬೇಕು, ನಮ್ಮ ಹತ್ರ ಅಷ್ಟು ಅರ್ನಿಂಗ್ಸ್ ಇದೆಯಾ, ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆಯಾ, ನಮ್ಗೆ ಆ ಕೆಪಾಸಿಟಿ ಇದೆಯಾ ಅಂತ ನೋಡಿಕೊಂಡು ಸೊ ನಾವು ನಮ್ಮ ಖರ್ಚು ವೆಚ್ಚಗಳನ್ನು ಮಾಡಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು ಜನ ಪೋಸ್ಟ್ ಹಾಕಿರ್ತಾರೆ, ಸ್ಟೇಟಸ್ ಹಾಕಿರ್ತಾರೆ. ಅದರಿಂದೆಲ್ಲ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಮಿಡಲ್ ಕ್ಲಾಸ್ ಜನಗಳೂ ಕೂಡ ಸೊ ಬರ್ತ್ಡೇ ಮತ್ತು ಮ್ಯಾರೇಜ್ಗಳಿಗೆ ಎಕ್ಸ್ಪೆನ್ಸಿವ್ ಆಗಿ ದುಡ್ಡನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ ಒಂದು ಟ್ರ್ಯಾಪಿಂದಾಗಿ ಲೈಫ್ ಲಾಂಗ್ ಅವರು EMI ಕಟ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಅವಾಯ್ಡ್ ಮಾಡೋದು ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಶಾಪಿಂಗ್ ಕಲ್ಚರ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಿರುವಂಥ ಒಂದು ದೊಡ್ಡ ತಪ್ಪು ಯಾವುದು ಅಂತಂದರೆ ಶಾಪಿಂಗ್ ಕಲ್ಚರ್. ಸೊ ಏನಂತಂದರೆ ನಮ್ಮ ಮನೆ ಅಕ್ಕಪಕ್ಕನೇ ಸೊ ಮಾಲ್ಸ್ ಇರ್ತವೆ, ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ತವೆ. ಕೆಲವೊಂದು ಸಲ ನಮ್ಮ ಕೆಲಸ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಸಲ ನಾವು ಅಲ್ಲಿ ಹೋಗ್ಬಿಟ್ಟು ಹಾಗೆ ಸುಮ್ಮನೆ ನೋಡಿ ನಾವು ವಾಪಸ್ ಬರೋದಿಲ್ಲ. ಸೊ ನೋಡ್ತಾನೆ ಕೆಲವೊಂದಿಷ್ಟು ವಸ್ತುಗಳು ನಮ್ಗೆ ಇಷ್ಟ ಆಗ್ತವೆ, ಆದರೆ ನಮಗೆ ಮನೆಯಲ್ಲಿ ಆ ವಸ್ತುಗಳು ಬೇಕಾಗಿರಲ್ಲ, ನೆಸೆಸರಿ ಇರೋದಿಲ್ಲ. ಆದರೂ ಕೂಡ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ವಸ್ತುಗಳನ್ನು ತೊಗೊಂಡು ವಾಪಸ್ ಬರುವಾಗ 1,000-2,000 ಬಿಲ್ ಮಾಡಿಕೊಂಡು ನಾವು ವಾಪಸ್ ಬರ್ತಿರ್ತೀವಿ. ಸೊ ಈ ರೀತಿ ತಿಂಗಳಲ್ಲಿ 1 ಸಲ ಅಥವಾ 2 ಸಲ ಆಗಿಬಿಟ್ಟು ಸೊ ನಮ್ಮ ದುಡ್ಡು ಅನ್ನೆಸೆಸರಿಯಾಗಿ ಸ್ಪೆಂಡ್ ಆಗ್ತಿರುತ್ತೆ, ಖರ್ಚಾಗ್ತಿರುತ್ತೆ. ಇದೆಲ್ಲವನ್ನು ಅವಾಯ್ಡ್ ಮಾಡೋದು ನಮಗೆ ತುಂಬ ಒಳ್ಳೆಯದು. ಸೊ ನಾವು ಯಾವುದೋ ಒಂದು ವಸ್ತುವನ್ನು ತಗೊಳ್ಳುವಾಗ ಆ ವಸ್ತುವಿನ ಅವಶ್ಯಕತೆ ನಮ್ಗೆ ನಿಜವಾಗ್ಲೂ ಇದೆ ಅಂತಂದರೆ ಅಫ್ಕೋರ್ಸ್ ಆ ವಸ್ತುವನ್ನು ನಾವು ತೊಗೊಳ್ಳೇಬೇಕು. ಆ ವಸ್ತುವಿನ ಅವಶ್ಯಕತೆ ನಮಗಿಲ್ಲ ಅಂತಂದಾಗ ಮುಂದೆ ಯಾವತ್ತೋ ಒಂದಿನ ಬೇಕಾಗತ್ತೆ, ಅಥವಾ ಜಸ್ಟ್ ಇಷ್ಟ ಆಯಿತು ಅಂತ ತೊಗೊಳ್ಳೋದು ವಿಚ್ ಇಸ್ ನಾಟ್ ಗುಡ್. ಸ್ನೇಹಿತರೆ, ಈ ಮಾಲ್ಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋದಾಗ ಇನ್ನೊಂದು ದೊಡ್ಡ ಟ್ರ್ಯಾಪ್ ಏನಂತಂದರೆ, ಆ ಮಾಲ್ ಅವರು, ಆ ಶಾಪಿಂಗ್ ಕಾಂಪ್ಲೆಕ್ಸ್ ಅವರು ಕೆಲವೊಂದು ಸಲ ಆಫರ್ ಇರುತ್ತೆ, ಡಿಸ್ಕೌಂಟ್ ಇರುತ್ತೆ ಅಂಥೇಳಿ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ನಮಗೆ ಡಿಸ್ಕೌಂಟಲ್ಲಿ ತೋರಿಸ್ತಾರೆ. ಸೊ ನಮಗೆ ಆ ವಸ್ತುಗಳ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಸೊ ಕಡಿಮೆ ಪ್ರೈಸ್ ಇದೆ ಅಂಥೇಳಿ ನಾವು ಕೆಲವೊಂದು ವಸ್ತುಗಳನ್ನು ತೊಗೊಂಡ್ಬಿಟ್ಟು ಸುಮ್ಮನೆ ಟ್ರ್ಯಾಪಲ್ಲಿ ಸಿಕ್ಕಾಕೋತಿರ್ತೀವಿ. ನೀವು ಕೂಡ ಈ ರೀತಿ ಸುಮಾರು ತಪ್ಪುಗಳನ್ನು ಮಾಡಿರ್ತೀರ. ನೀವು ಯಾವ ತಪ್ಪನ್ನು ಈ ರೀತಿ ಮಾಡ್ತಾ ಇದ್ದೀರ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬ್ರ್ಯಾಂಡ್ ಕಾನ್ಷಿಯಸ್ನೆಸ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ, ಜನಗಳಿಗೆ ಸೊ ನಾರ್ಮಲ್ ಬಟ್ಟೆ ಆದರೆ ಸಾಕಾಗಲ್ಲ, ಬ್ರ್ಯಾಂಡೆಡ್ ಕ್ಲಾತ್ಸೇ ಬೇಕು. ಸೊ ಬ್ರ್ಯಾಂಡೆಡ್ ಟೀ ಶರ್ಟೇ ಬೇಕು, ಬ್ರ್ಯಾಂಡೆಡ್ ಪ್ಯಾಂಟೇ ಬೇಕು, ಬ್ರ್ಯಾಂಡೆಡ್ ವಾಚೇ ಬೇಕು, ಲಕ್ಸುರಿ ಬೈಕೇ ಬೇಕು, ಲಕ್ಸುರಿ ಕಾರೇ ಬೇಕು. ಸೊ ಈ ರೀತಿ ಲಕ್ಸುರಿ ಪ್ರಾಡಕ್ಟ್ಗಳ ಮೇಲೆ ಹೆಚ್ಚು ದುಡ್ಡನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಸ್, ನಿಮ್ಮ ಹತ್ರ ದುಡ್ಡಿದೆ, ಅರ್ನಿಂಗ್ಸ್ ಇದೆ ಅಂತಂದರೆ ಸ್ಪೆಂಡ್ ಮಾಡಿ, ಖರ್ಚು ಮಾಡಿ. ಸೊ ನಿಮ್ಮ ಹತ್ರ ಅಷ್ಟು ಅರ್ನಿಂಗ್ಸೇ ಇಲ್ಲ, ಅಷ್ಟು ಕೆಪಾಸಿಟಿ ಇಲ್ಲ ಅಂತಂದರೆ ಬ್ರ್ಯಾಂಡೆಡ್ ವಸ್ತುಗಳು ಯಾಕೆ ನಮಗೆ ಬೇಕು? ಒಂದು ಪ್ರೀಮಿಯಂ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡಿದರೆ ಸಾಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಅದೊಂಥರ ಟ್ರೆಂಡ್ ಆಗಿದೆ. ನಾವು ಬ್ರ್ಯಾಂಡೆಡ್ ವಸ್ತುಗಳನ್ನೇ ಯೂಸ್ ಮಾಡ್ಕೋಬೇಕು, ಬ್ರ್ಯಾಂಡೆಡ್ ವಾಚೇ ಕಟ್ಟಬೇಕು, ಲಕ್ಸುರಿ ಕಾರ್ಸೇ ಬೇಕು, ಲಕ್ಸುರಿ ಬೈಕ್ ಬೇಕು. ಯಾರು ಆ ರೀತಿ ಹೇಳಿರೋದು? ನಿಮ್ಮ ಕೆಪಾಸಿಟಿ ಏನು, ನಿಮ್ಮ ಅರ್ನಿಂಗ್ಸ್ ಏನು, ಅಕಾರ್ಡಿಂಗ್ ಟು ದ್ಯಾಟ್ ನೀವು ಸ್ಪೆಂಡ್ ಮಾಡಿ. ಯಾರೋ ಮಾಡ್ತಾ ಇದ್ದಾರೆ, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನೇ ನೀವು ಬ್ಲೈಂಡಾಗಿ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಅವರ ಕೆಪಾಸಿಟಿ ಬೇರೆ, ಅವರ ಅರ್ನಿಂಗ್ಸ್ ಬೇರೆ, ನಿಮ್ಮ ಕೆಪಾಸಿಟಿ ಬೇರೆ, ನಿಮ್ಮ ಅರ್ನಿಂಗ್ಸ್ ಬೇರೆ. ನಿಮ್ಮ ಅರ್ನಿಂಗ್ಸ್ಗೆ ಅನುಗುಣವಾಗಿ, ನಿಮ್ಮ ಕೆಪಾಸಿಟಿಗೂ ಅನುಗುಣವಾಗಿ ನೀವು ವಸ್ತುಗಳನ್ನು ಸ್ಪೆಂಡ್ ಮಾಡಿ, ಖರ್ಚು ಮಾಡಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈಟಿಂಗ್ ಔಟ್ಸೈಡ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಹೊರಗಡೆ ತಿನ್ನೋದು ಒಂಥರ ಹವ್ಯಾಸವಾಗಿದೆ, ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಶನಿವಾರ ಭಾನುವಾರ ಬಂತಂದರೆ ಹೋಟೆಲ್ಗಳಲ್ಲಿರುವಂಥ ರಶ್ಶು, ಕ್ರೌಡನ್ನು ನೋಡಿದಾಗ ನನಗೇನು ಪ್ರಶ್ನೆ ಬರುತ್ತೆ ಅಂತಂದರೆ, ಜನ ಶನಿವಾರ ಭಾನುವಾರ ಮನೇಲಿ ಅಡುಗೆ ಮಾಡ್ತಾ ಇದ್ದಾರಲ್ಲಪ್ಪ ಅನ್ನೋ ಪ್ರಶ್ನೆ ನನಗೆ ಬರುತ್ತೆ. ಅಷ್ಟು ಕ್ರೌಡ್ ಇರುತ್ತೆ ಒಂದೊಂದು ಸಲ. ಸೊ ಹೊರಗಡೆ ತಿನ್ನಬೇಕಾಗತ್ತೆ. ಯಾವಾಗಂತಂದರೆ ಕೆಲವೊಂದು ಸಲ ನಾವು ಬ್ಯುಸಿ ಇರ್ತೀವಿ, ಕೆಲವೊಂದು ಸಲ ಅಡುಗೆ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭಗಳಲ್ಲಿ ಹೋಟೆಲಲ್ಲಿ ನಾವು ತಿನ್ಬೋದು.
ಆದರೆ ಇದೇ ಟ್ರೆಂಡ್ ಆಗಬಾರ್ದು, ಇದೇ ಹವ್ಯಾಸ ಆಗಬಾರ್ದು, ಇದನ್ನೇ ಪ್ರತಿದಿನ ನಾವು ಮಾಡ್ತಾ ಹೋಗಬಾರ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ನಮ್ಮ ಹೆಲ್ತ್ ಹಾಳಾಗ್ಬೋದು. ನೀವು ಎಷ್ಟೇ ಹೊರಗಡೆ ತಿಂದ್ರೂ, ಎಂಥದೇ ಹೋಟೆಲಲ್ಲಿ ತಿಂದ್ರೂ ಕೂಡ ನಾವು ಮನೆಯಲ್ಲಿ ಮಾಡಿದ ರೀತಿ ಅವ್ರು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಸೊ ಇದರಿಂದ ನಮ್ಮ ಹೆಲ್ತ್ ಹಾಳಾಗತ್ತೆ, ದುಡ್ಡು ಹಾಳಾಗತ್ತೆ. ಸೊ ಇದನ್ನು ಜನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಹೊಸ ಡಿಶ್ಗಳನ್ನು ಟ್ರೈ ಮಾಡ್ತಾರೆ. ಸುಮ್ಮನೆ ಹೊಟ್ಟೆ ತುಂಬಿದ್ರೂ ಕೂಡ ಹೊಸ ಡಿಶನ್ನು ಟ್ರೈ ಮಾಡೋದು, ಜಸ್ಟ್ ತಟ್ಟೆ ಇಡ್ಲಿ ತಿನ್ನೋದಕ್ಕೆ ಬಿಡದಿಗೆ ಹೋಗೋದು, ಮುದ್ದೆ ತಿನ್ನೋದಕ್ಕೆ ಮೈಸೂರಿಗೆ ಹೋಗೋದು, ಈ ರೀತಿ ಅನ್ವಾಂಟೆಡ್ ಆಗಿ ದುಡ್ಡನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದನ್ನು ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಇನ್ನು ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಅಂತಂದರೆ, ನಾವು ದುಡಿತಾ ಇರೋದೇ ಚೆನ್ನಾಗಿ ತಿನ್ನೋದಕ್ಕೋಸ್ಕರ, ಎಂಜಾಯ್ ಮಾಡೋದಕ್ಕೋಸ್ಕರ. ಅಫ್ಕೋರ್ಸ್, ಸೊ ನಾವು ದುಡಿಯೋದೇ ಚೆನ್ನಾಗಿರೋದಕ್ಕೋಸ್ಕರ, ತಿನ್ನೋದಕ್ಕೋಸ್ಕರ ಅಥವಾ ಎಂಜಾಯ್ ಮಾಡೋದಕ್ಕೋಸ್ಕರ. ಆದರೆ ಜಸ್ಟ್ ನೀವು ಒಂದು ತಟ್ಟೆ ಇಡ್ಲಿ ತಿನ್ನೋದಕ್ಕೋಸ್ಕರನೇ ಬಿಡದಿಗೆ ಹೋಗೋದು ತಪ್ಪು. ಜಸ್ಟ್ ನೀವು ಮುದ್ದೆ ತಿನ್ನೋದಕ್ಕೋಸ್ಕರ ಮೈಸೂರಿಗೆ ಹೋಗೋದು ತಪ್ಪು. ನೀವು ಯಾವತ್ತೋ ಒಂದಿನ ಕೆಲಸದ ಮೇಲೆ ಬಿಡದಿಗೆ ಹೋದಾಗ ಅವತ್ತು ಇಡ್ಲಿ ತಿನ್ನಿ. ನೀವು ಯಾವತ್ತೋ ಒಂದಿನ ಮೈಸೂರಿಗೆ ಹೋಗಿರ್ತೀರ ಕೆಲಸದ ಮೇಲೆ, ಅವತ್ತು ಮುದ್ದೆ ತಿನ್ನಿ. ಸೊ ಪರ್ಟಿಕ್ಯುಲರ್ ಆಗಿ ಮುದ್ದೆ ತಿನ್ನೋದಕ್ಕೋಸ್ಕರ ಅಥವಾ ಇಡ್ಲಿ ತಿನ್ನೋದಕ್ಕೋಸ್ಕರ ಆ ಜಾಗಗಳಿಗೆ ಹೋಗಿ ಬರೋದಿದೆಯಲ್ಲ, ಅದು ತಪ್ಪು. ಇದರಿಂದ ನಿಮ್ಮ ಹೆಲ್ತ್ ಹಾಳಾಗತ್ತೆ, ನಿಮ್ಮ ಖರ್ಚುಗಳು ಜಾಸ್ತಿ ಆಗತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಿಮ್ಮ ಹೆಲ್ತೂ ಉಳಿಯುತ್ತೆ, ಸೊ ನಿಮ್ಮ ಹತ್ರ ದುಡ್ಡು ಕೂಡ ಉಳಿಯುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಾರ್ಟಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಪಾರ್ಟಿ ಮಾಡೋದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ, ಹವ್ಯಾಸ ಆಗಿಬಿಟ್ಟಿದೆ. ಜನಗಳಿಗೆ ಅದೊಂಥರ ಕ್ರೇಜ್ ಆಗಿಬಿಟ್ಟಿದೆ. ಸೊ ಫಸ್ಟ್ ಆಫ್ ಆಲ್, ಪಾರ್ಟಿ ಅನ್ನೋದು ನಮ್ಮ ಕಲ್ಚರ್ ಅಲ್ಲ, ಇದು ವೆಸ್ಟರ್ನ್ ಕಲ್ಚರ್. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಯಂಗ್ಸ್ಟರ್ಸು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ, ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಜನ ಪಾರ್ಟಿ ಕೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಂದು ಮದುವೆ ಆಯಿತಾ ಪಾರ್ಟಿ, ಒಂದು ಮಗು ಆಯಿತಾ ಪಾರ್ಟಿ, ಒಂದು ಪ್ರಮೋಷನ್ ಸಿಗ್ತಾ ಪಾರ್ಟಿ. ಸೊ ಸಣ್ಣ ಪುಟ್ಟ ವಿಷಯಕ್ಕೂ ನಾವು ಪಾರ್ಟಿ ಕೊಡಬೇಕಾ? ಸೊ ಇದೆಲ್ಲ ಅವಶ್ಯಕತೆ ಇದೆಯಾ? ಸೊ ಈ ಪಾರ್ಟಿ ಅಂತ ಹೋದಾಗ ಏನೆಲ್ಲ ಆಗುತ್ತೆ? ಫುಡ್ ಬೇಕಾಗತ್ತೆ, ಸೊ ಸಾಫ್ಟ್ ಡ್ರಿಂಕ್ಸ್ ಬೇಕಾಗತ್ತೆ, ಕೆಲವೊಂದು ಸಲ ಜನ ಡ್ರಿಂಕ್ಸ್ ಮಾಡೋರು ಇರ್ತಾರೆ. ಸೊ ಇದೆಲ್ಲವನ್ನು ನೀವು ಖರ್ಚು ಮಾಡಿದ್ರೂ ಕೂಡ ಮಿನಿಮಮ್ ಅಂದ್ರೂ ಒಂದು 5,000 to 10,000 ರೂಪಾಯಿ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ನಿಮಗೇನೆ ಒಳ್ಳೆಯದು. ಸೊ ಕೆಲವೊಂದು ಸಲ ನಮಗೆ ಇಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳುವಂಥ ಧೈರ್ಯ ನಮ್ಗೆ ಇರಲೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಅವ್ನು ಕೇಳ್ತಾ ಇದ್ದಾನೆ ಅಂತೇಳಿ ನೀವು ಸುಮ್ಮನೆ ಪಾರ್ಟಿ ಕೊಡೋದಕ್ಕೆ ಹೋದರೆ ನಿಮ್ಮ ಖರ್ಚೆ ಹೆಚ್ಚಿಗೆ ಆಗುತ್ತೆ, ನಿಮ್ಮ ದುಡ್ಡೇ ಕಿತ್ಕೊಂಡು ಹೋಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟ್ರಿಪ್ಸ್. ಕನ್ನಡದಲ್ಲಿ ಪ್ರವಾಸ ಅಂತ ಕರೀತಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ದೇಶವನ್ನು ಸುತ್ತು ಕೋಶ ಓದು ಅಂಥೇಳಿ. ಆದರೆ ಇತ್ತೀಚೆಗೆ ಓದುವಂಥ ಹವ್ಯಾಸ ಯಾರಿಗೂ ಇಲ್ಲ. ಆದರೂ ಓದೋದಕ್ಕಿಂತ ನಾವು ದೇಶವನ್ನು ಸುತ್ತಾಗ, ಹೊಸ ಜಾಗಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಹೊಸ ಅನುಭವ ಆಗುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೊಸ ಸಂಸ್ಕೃತಿ ಬಗ್ಗೆ, ಹೊಸ ಕಲ್ಚರ್ ಬಗ್ಗೆ ನಮಗೆ ತಿಳಿಯುತ್ತೆ. ಸೊ ಹೊಸ ಜನರ ಪರಿಚಯ ಆಗುತ್ತೆ. ಸೊ ನೀವು ಪ್ರವಾಸವನ್ನು ಮಾಡಿದಾಗ ನಿಮ್ಮ ಮನಸ್ಸಿಗೆ ಪ್ರಕೃತಿಯೊಂದಿಗೆ ಬೆರೆತಾಗ ಅಥವಾ ನಿಸರ್ಗದೊಂದಿಗೆ ನೀವು ಬೆರೆತಾಗ ಸೊ ನಿಮ್ಗೊಂದು ಏನೋ ಒಂಥರ ಸಮಾಧಾನ ಆಗುತ್ತೆ, ಶಾಂತಿ ಸಿಗುತ್ತೆ. ಪ್ರವಾಸವನ್ನು ಮಾಡಲೇಬೇಕು. ಸೊ ನಾನು ಕೂಡ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಒಂದು 2-3 ಟ್ರಿಪ್ಪನ್ನು ಮಾಡ್ತೀನಿ. ನಾನು ಮೇಜರಾಗಿ ಹೋಗೋದು ನೇಚರ್ ಇರುವಂಥ ಜಾಗಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ಈ ಟ್ರಿಪ್ ಅನ್ನೋ ವಿಷಯದಲ್ಲಿ ಒಂದು ದೊಡ್ಡ ತಪ್ಪನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಮಗೆ ಆಫರ್ಡ್ ಮಾಡೋಕ್ಕಾಗದೇ ಇರುವಂಥ ಪ್ಲೇಸ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಯುರೋಪ್ ಟ್ರಿಪ್ಪನ್ನು ಒಂದೇ ಸಲ ಆರ್ಗನೈಸ್ ಮಾಡಿಬಿಡೋದು. ನೀವೇನಾದರೂ ಯುರೋಪ್ ಟ್ರಿಪ್ಗೆ ಹೋಗಬೇಕು ಅಂತಂದರೆ ಮಿನಿಮಮ್ ಅಂದರೂ ನಿಮಗೆ ಒಂದು 5 to 10 ಲಕ್ಷ ಖರ್ಚಾಗತ್ತೆ. ಅವೆಲ್ಲ ಎಕ್ಸ್ಪೆನ್ಸಿವ್ ಜಾಗಗಳು, ಎಕ್ಸ್ಪೆನ್ಸಿವ್ ಕಂಟ್ರಿಗಳು. ನಾನು ಆ ಕಂಟ್ರಿಗಳಿಗೆ ಹೋಗಬೇಡಿ, ಅಲ್ಲಿ ಪ್ರವಾಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆದಮೇಲೆ, ಸೊ ನಿಮ್ಮ ಹತ್ರ ಇನ್ಕಮ್ ಬಂದಾದಮೇಲೆ ಅಲ್ಲಿ ಹೋಗಿ. ಅದಕ್ಕಿಂತ ಮುಂಚೆ ನಿಮ್ಮ ಅಕ್ಕಪಕ್ಕ ಇರುವಂಥ ಸಣ್ಣ ಪುಟ್ಟ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಅದ್ರ ಜೊತೆಗೆ ನಿಮ್ಮ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಕೊಂಡಾದಮೇಲೆ ಸೊ ಈ ಥರ ಎಕ್ಸ್ಪೆನ್ಸಿವ್ ಕಂಟ್ರಿಗೆ ಹೋಗಿ. ಅರ್ಲಿ ಸ್ಟೇಜಲ್ಲೇ ಈ ಥರ ಎಕ್ಸ್ಪೆನ್ಸಿವ್ ಕಂಟ್ರಿಗಳಿಗೆ ಹೋಗೋದು, ಫಿನಾನ್ಷಿಯಲ್ ಟ್ರ್ಯಾಪಲ್ಲಿ ಬಿತ್ಕೊಳ್ಳೋದು, ಇದು ದೊಡ್ಡ ತಪ್ಪು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಹೋಮ್ ಲೋನ್. ಸ್ನೇಹಿತರೆ, ಮನೆ ಅನ್ನೋದು ಪ್ರತಿಯೊಬ್ಬರಿಗೂ ಅದೊಂದು ಆಸೆ, ಅದೊಂಥರ ಎಮೋಷನ್. ನಮ್ಮದೇ ಆದ ಒಂದು ಸ್ವಂತ ಮನೆ ಇರಬೇಕು. ಆ ಮನೆಯಲ್ಲಿ ಕುಟುಂಬದೊಂದಿಗೆ, ಹೆಂಡತಿ ಮಕ್ಕಳೊಂದಿಗೆ ನಾವು ಪ್ರೀತಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಕಾಲ ಕಳಿಬೇಕಂತೇಳಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆದರೆ ಈ ಮನೆ ಅನ್ನೋದು ನಮ್ಮ ಮನಃಶಾಂತಿಯನ್ನು ಕಿತ್ತಾಕಬಾರ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಜನ ಏನು ಮಾಡ್ತಿದ್ದಾರೆ ಅಂತಂದರೆ, ಒಂದು ಸಲ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಮನೆ ತೊಗೊಳ್ಳೋದು, ಮನೆ ಕಟ್ಸೋದ್ರ ಬಗ್ಗೆ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಸೊ ನಿಮ್ಮ ಹತ್ರ ಫಸ್ಟ್ ಅಷ್ಟಾಗಿ ಅರ್ನಿಂಗ್ಸ್ ಇರಲ್ಲ, ಸೇವಿಂಗ್ಸ್ ಇರಲ್ಲ. ನೀವು ಪೂರ್ತಿ ಒಂದು 40 ಲಕ್ಷ 50 ಲಕ್ಷ EMI ಹೋದಾಗ ಏನಾಗುತ್ತೆ ಅಂತಂದರೆ, ಸೊ ಒಂದು 15-20 ವರ್ಷ ನೀವು EMI ಹಾಕ್ಕೊಂಡಿರ್ತೀರ. ಸೊ ಲಾಂಗರ್ ಹೊರಿಝೋನಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ರೇಟಲ್ಲಿ 1% ಅಥವಾ 2% ಹೆಚ್ಚು ಕಮ್ಮಿ ಆಯ್ತಂದ್ರೂ ಕೂಡ ಇದು ಫ್ಲೋಟಿಂಗ್ ರೇಟಲ್ಲಿರುತ್ತೆ. ಇದು ನಿಮ್ಮ ಎಂಟೈರ್ ಇಂಟ್ರೆಸ್ಟ್ ಮೇಲೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಉದಾಹರಣೆಗೆ ನೀವು ಒಂದು 50 ಲಕ್ಷ ರೂಪಾಯಿನ ಒಂದು 20 ವರ್ಷ EMI ಹಾಕೊಂಡಾಗ
ಸೊ 20 ವರ್ಷದಲ್ಲಿ ನೀವು ಟೋಟಲ್ 50 ಲಕ್ಷ ರೂಪಾಯಿಗೆ ಅಗೇನ್ 50 ಲಕ್ಷ ರೂಪಾಯಿ ಇಂಟ್ರೆಸ್ಟನ್ನು ಪೇ ಮಾಡ್ತೀರಾ. ಅದಕ್ಕೋಸ್ಕರ ನೀವೇನಾದರೂ ಮನೆ ತೊಗೋಬೇಕು ಅಂತಂದರೆ ಅರ್ಲಿ ಸ್ಟೇಜಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೊ ನೀವು ಏನು ಮನೆಯನ್ನು ತೊಗೋಬೇಕು ಅಂದ್ಕೊಂಡಿರ್ತೀರ ಅದರಲ್ಲಿ ಒಂದು 25-30% ದುಡ್ಡನ್ನಾದರೂ ನೀವು ಡೌನ್ ಪೇಮೆಂಟ್ ಮಾಡಿ. ರಿಮೈನಿಂಗನ್ನು EMI ಹೋದಾಗ ನಿಮ್ಗೊಂದು ವರ್ತ್ ಅನಿಸುತ್ತೆ. ಪೂರ್ತಿ 100% ನೀವು EMI ಹೋಗೋದು ಇದು ನಿಮ್ಮನ್ನು ದೊಡ್ಡ ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್. ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ ಅನ್ನೋದು ನೀವೇನಾದರೂ ಕರೆಕ್ಟಾಗಿ ಅದನ್ನು ಯೂಸ್ ಮಾಡಿದ್ದೆ ಆದರೆ ಅದು ನಿಮಗೆ ಚೆನ್ನಾಗಿ ಉಪಯೋಗ ಆಗುತ್ತೆ. ಒಂದು ವೇಳೆ ನೀವು ಸ್ವಲ್ಪ ಅದನ್ನು ಆಚೆ ಈಚೆ ಮಾಡಿದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ಅನ್ನೋದು ನಿಮ್ಮನ್ನು ದೊಡ್ಡ ಟ್ರ್ಯಾಪಲ್ಲಿ ಬೀಳಿಸುತ್ತೆ. ಉದಾಹರಣೆಗೆ ಕ್ರೆಡಿಟ್ ಕಾರ್ಡನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತಂದರೆ, ಈ ಮೊಬೈಲ್ ರೀಚಾರ್ಜ್ ಮಾಡುವಾಗ ನಿಮಗೆ ಪ್ರತಿ ಸಲ ₹1 ₹2 ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಒಂದು 5-6 ವರ್ಷ ನೀವು ರೆಗ್ಯುಲರ್ ಆಗಿ ಅಲ್ಲೇ ರೀಚಾರ್ಜನ್ನು ಮಾಡಿದಾಗ ನಿಮಗೆ ಒಂದು 5-6 ವರ್ಷದಲ್ಲೇ ಒಂದು ₹30,000-40,000 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಲಕ್ಸುರಿ ಹೋಟೆಲ್ಸ್ಗಳಲ್ಲಿ ನೀವು ಊಟ ಮಾಡಿದಾಗ ಅಲ್ಲಿ ಕೆಲವೊಂದು ಸಲ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಅಥವಾ ಮೊಬೈಲನ್ನು ತೊಗೊಂಡಾಗ ನಿಮಗೆ ₹1,000-2,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ, ಅಥವಾ ಫ್ಲೈಟ್ ಬುಕ್ ಮಾಡಿದಾಗ ನಿಮಗೆ ಅಲ್ಲಿ ಕೆಲವೊಂದಿಷ್ಟು ಡಿಸ್ಕೌಂಟು ಕ್ಯಾಶ್ ಬ್ಯಾಕ್ ಎಲ್ಲ ಸಿಗುತ್ತೆ. ಈ ರೀತಿ ನೀವು ಕ್ರೆಡಿಟ್ ಕಾರ್ಡನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಆದರೆ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಸೊ ಯೂಸ್ ಮಾಡ್ಕೋತಾರೆ. ಯೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಪೇಮೆಂಟನ್ನು ಆನ್ ಟೈಮ್ ಮಾಡಬೇಕಾಗತ್ತೆ. ಒಂದು ವೇಳೆ ಪೇಮೆಂಟನ್ನು ನೀವು ಡೇಟನ್ನು ಸ್ವಲ್ಪ ಸ್ಕಿಪ್ ಮಾಡಿದ್ರಿ ಅಂತಂದರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಈ ಇಂಟ್ರೆಸ್ಟು ಒಂದು ಸಲ ಬೆಳೀತಾ ಹೋಯಿತು ಅಂತಂದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಹೊರ ಆಗೋದ್ರ ಬದಲಿ ದೊಡ್ಡ ಬರ್ಡನ್ ಆಗಿ ಕನ್ವರ್ಟ್ ಆಗುತ್ತೆ. ಜನ ಎಲ್ಲಿ ಮಿಸ್ ಆಗ್ತಿದ್ದಾರೆ ಅಂತಂದರೆ ಪೇಮೆಂಟ್ಗಳನ್ನು ಆನ್ ಟೈಮ್ ಮಾಡ್ತಾ ಇಲ್ಲ. ಇಲ್ಲಿ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಕ್ರೆಡಿಟ್ ಕಾರ್ಡ್ಗಳನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಪೇಮೆಂಟನ್ನು ನಿಮಗೆ ಆನ್ ಟೈಮ್ ಮಾಡುವಂಥ ಶಕ್ತಿ ಇದೆ. ಇದನ್ನೆಲ್ಲ ಅವಕಾಶಗಳನ್ನು ನಿಮಗೆ ಕರೆಕ್ಟಾಗಿ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ ಅಂದರೆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿ. ಇಲ್ಲ ನನ್ನ ಕಡೆ ಆಗಲ್ಲ ಅಂತಂದರೆ ಕ್ಲೋಸ್ ಮಾಡೋಗಿರಿ. ಸ್ನೇಹಿತರೆ, ಈ 10 ತಪ್ಪುಗಳಿಂದಾಗಿ ಮಿಡಲ್ ಕ್ಲಾಸ್ ಜನ ಈ ಕಡೆ ಮೇಲಕ್ಕೂ ಹೋಗೋಕ್ಕಾಗದೆ, ಈ ಕಡೆ ಕೆಳಕ್ಕೂ ಹೋಗೋಕ್ಕಾಗದೆ, 6ಕ್ಕೂ ಏರೋಕ್ಕಾಗದೆ, 3ಕ್ಕೂ ಏರೋಕ್ಕಾಗದೆ ಮಧ್ಯದಲ್ಲೇ ಕಂಟಿನ್ಯೂ ಆಗಿ ಸ್ಟ್ರಗಲ್ ಮಾಡ್ತಿರ್ತಾರೆ. ಲೈಫ್ ಲಾಂಗ್ EMIಗಳನ್ನು ಪೇ ಮಾಡ್ತಿರ್ತಾರೆ. ಸ್ನೇಹಿತರೆ, ಒಂದು ವೇಳೆ ಈ ಎಲ್ಲ ತಪ್ಪುಗಳನ್ನು ನೀವು ಅವಾಯ್ಡ್ ಮಾಡಿದ್ದೆ ಆದರೆ ನೀವು ಕೂಡ ಮಿಡಲ್ ಕ್ಲಾಸಿಂದ ಶ್ರೀಮಂತರಾಗ್ಬೋದು, ನಿಮ್ಮ ಜೀವನವನ್ನು ನೀವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.